ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಮನಾಲಿ ಟ್ರಿಪ್ ಹೋಗಿದ್ದೆ. ಅದರದ್ದು ಮನಾಲಿ ಪಾರ್ಟ್ 1 ಅಂತ ಮಾಡಿದ್ದೀನಿ. ಅದ್ರ ಬಗ್ಗೆ ತೋರಿಸ್ತಾ ಹೋಗ್ತೀನಿ. ಓಕೆನಾ? ಆರ್ ಯು ರೆಡಿ ಟು ವಾಚ್? ನೋಡಿರಿ, ಫಸ್ಟ್ ನಾನು ಏರ್ಪೋರ್ಟ್ ತೋರಿಸ್ತಾ ಇದ್ದೀನಿ. ಬ್ಯಾಂಗ್ಳೂರು ಏರ್ಪೋರ್ಟು. ಇದು ಟರ್ಮಿನಲ್ 1 ಅಂತ, ಸಾರಿ 1, ಟರ್ಮಿನಲ್ 2, ಟರ್ಮಿನಲ್ 1 ಅಂತ ಇದೆ ಅಲ್ವಾ. ನಾವು ಹೋಗಿದ್ದು ಟರ್ಮಿನಲ್ 1. ನೋಡಿ, ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟ್ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಬಟ್ ಆದರೆ ಅಷ್ಟೇ ಕಾಸ್ಟ್ಲಿ. ಅಲ್ಲಿ ಸ್ನ್ಯಾಕ್ಸು, ಕೋಲ್ಡ್ ಡ್ರಿಂಕ್ಸು, ಲಂಚು, ಬ್ರೇಕ್ಫಾಸ್ಟ್ ಅಂತ ಇರುತ್ತೆ. ಯಾರೇ ಆಗಲಿ ತೊಗೊಳೋದಕ್ಕೆ ಹೋಗಬೇಡಿ. ದುಡ್ಡಿರೋರು ತೊಗೊಳ್ಳಿ, ಪರವಾಗಿಲ್ಲ. ದುಡ್ಡು ಓಕೆ, ಮಿಡಲ್ ಕ್ಲಾಸ್ ನಮ್ಮ ಥರ ಇರೋವಂಥವ್ರು ಇರ್ತಾರಲ್ಲ, 90% ನಮ್ಮ ಥರದವರೇ ಇರ್ತಾರೆ ಬಿಡಿ. ಆದರೆ ಓಕೆ 10% ನಾವು ಖರ್ಚು ಮಾಡ್ತೀವಿ ಅನ್ನೋರು ತೊಗೊಳ್ಳಿ. ಓಕೆನಾ? ನಾವಂತೂ ಏನೂ ತೊಗೊಳ್ಳಿಲ್ಲ ಫ್ರೆಂಡ್ಸ್. ನಮ್ಮದು ಲಗೇಜಸ್ ಎಲ್ಲ ಬೋರ್ಡಿಂಗ್ ಹಾಕಿದ್ವಿ. ಸೊ ಅದು ಇನ್ನೂ ಬರೋ ಲೇಟ್ ಆಗುತ್ತೆ ಅಂತ ಸುತ್ತಾಡ್ಕೊಂಡು ಹೋಗೋಣ ಅಂತೇಳಿ ಹೊರಟಿದ್ವಿ. ನೋಡಿ, ಇಲ್ಲಿ 3 ಜನ ಹಾಯ್ ಹೇಳ್ತಿದ್ದಾರೆ. ಈ 3 ಜನಕ್ಕೆ ನೀವು ಹಾಯ್ ಹೇಳ್ಬಿಡಿ. ಇದರಲ್ಲಿ ಒಂದು ನನ್ನ ಪತಿದೇವರು, ಇನ್ನೂ ಇಬ್ಬರು ನನ್ನ ಪತಿದೇವ್ರ ಫ್ರೆಂಡು ಮತ್ತು ಅವ್ರ ತಂಗಿ. ಓಕೆನಾ? ಅವ್ರಿಗೆಲ್ಲ ಹಾಯ್ ಹೇಳ್ತೀರಲ್ವಾ? ಓಕೆ. ನೋಡಿ, ಸ್ವೀಟ್ಸ್ ಏನು, ಕೋಲ್ಡ್ ಡ್ರಿಂಕ್ಸ್ ಏನು, ಸ್ನ್ಯಾಕ್ಸ್ ಏನು, ಲಂಚನ್ನು ನೋಡ್ತಾ ಇದ್ದರೆ ತಗೊಂಬಿಡೋಣ ಅನಿಸುತ್ತೆ ಗುರು. ಏನು ಮಾಡೋದು? ಬಟ್ ಆದರೆ ತಗೊಳಕ್ಕಾಗಲ್ವೇ? ನನ್ನ ಗಂಡ ಮೊದಲೇ ಜಿಪಣ. ಏನು ಕೊಡಿಸ್ಬೇಕಂದ್ರೂ ಕಾಯ ಅಂದೇ ಕೊಡಿಸ್ಬೋದು. ನಿಮ್ಮ ಗಂಡಂದ್ರು ಆ ಥರ ಇರ್ತಾರಲ್ವ. 90% ಅವರೇ ಗುರು. ಕರ್ನಾಟಕದ ಗಂಡಸ್ರೇ ಹಾಗೆ. ಓಕೆ, ಏನೇ ಇರಲಿ ಬಿಡಿ, ಹೋಗೋಣ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇಷ್ಟು ಕರ್ಕೊಂಡು ಹೋಗ್ತಿರೋದೇ ಹೆಚ್ಚು. ಇದು ಫಸ್ಟ್ನೇ ಟೈಮ್ ನಮ್ಮ ಜರ್ನಿ ಅಂತಲೇ ಹೇಳ್ಬೋದು. ನನ್ನ ಗಂಡ ಕರ್ಕೊಂಡು ಹೋಗಿರೋದು ಇದು ಇಷ್ಟು ದೂರ ಇದೆ ಫಸ್ಟ್ ಟೈಮ್. ಎಲ್ಲಿಗೆ ಅಂತ ಕೇಳ್ತೀರಾ? ಮನಾಲಿ. ಆಲ್ರೆಡಿ ತಮ್ಮನೆಲ್ಲಲ್ಲಿ ನೋಡಿರ್ತೀರ. ಆದರೂ ನೋಡಿ, ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಮುಖ ಡಲ್ ಹೊಡಿತಾ ಇದೆ. ಹೆಂಗಿದೆ ಆ ಯಪ್ಪನ್ ನೋಡ್ರಿ. ಇಲ್ಲಿ ನನ್ನ ಫ್ರೆಂಡ್, ನಮ್ಮ ಮನೆಯವ್ರ ಫ್ರೆಂಡ್ ತಂಗಿದು ನಂದು ಫೇಸ್ ಕಟ್ಟು ಫುಲ್ ಜೋಶಲ್ಲಿದೆ. ಬಟ್ ನನ್ನ ಗಂಡಂದು ಅವ್ರ ಫ್ರೆಂಡ್ದು ಸ್ವಲ್ಪ ದುಡ್ಡು ಬಿಡ್ತಾವಲ್ಲ ಅಂತ ಹಾಗಿತ್ತು. ಅದೆಲ್ಲ ಬಿಟ್ಟಾಕಿ ನೆಕ್ಸ್ಟ್ ನಾವೀಗ ಹಕ್ಕಿಗಳ ಥರ ಫ್ಲೈಟಲ್ಲಿ ಕೂತಿದ್ದೀವಿ. ನೋಡಿ, ಹಕ್ಕಿಗಳ ಥರ ಫ್ಲೈಟಲ್ಲಿ ವಿಂಗ್ಸು ಹಾರಾಡ್ತಿದೆ. ರೆಕ್ಕೆಗಳಲ್ವಾ. ಸೊ ನೋಡಿ ಹೆಂಗಿದೆ ರೆಕ್ಕೆಗಳು. ಇಷ್ಟು ಉದ್ದ ಇರುತ್ತೆ ಫ್ರೆಂಡ್ಸ್. ಅದು ನೋಡ್ಬಿಟ್ರೆ ಭಯ ಆಗುತ್ತೆ. ಫಸ್ಟ್ ಟೈಮ್ ನೋಡಿದ್ದಲ್ವಾ ಫ್ಲೈಟು. ಒಂಥರ ಕ್ಯೂರಿಯಾಸಿಟಿನೂ ಇತ್ತು, ಒಂಥರ ಇಷ್ಟು ದೊಡ್ಡದಿರುತ್ತಾ ಅಂತಲೂ ಇತ್ತು. ಹಾಗೆ ನಾವು ಮೋಡದಲ್ಲಿ ತೇಲ್ತಾ ಇದ್ವಿ ಫ್ರೆಂಡ್ಸ್. ನೋಡಿ ಹೆಂಗಿದೆ ನಮ್ಮ ಜರ್ನಿ. ಸೂಪರ್ ಅಲ್ಲ? ಹಾಗೆ ನಮ್ಮ ಸೂರ್ಯದೇವರು ಕೂಡ ನಾವು ಬರ್ತಾಯಿದ್ದೀವಿ ಅಂತ ಹಾಯ್ ಹೇಳ್ತಕ್ಕೆ ಶುರು ಮಾಡಿದರು. ಬಟ್ ಅಷ್ಟರಲ್ಲಿ ನಮಗೆ ಸ್ನ್ಯಾಕ್ಸು, ಕೋಲ್ಡ್ ಡ್ರಿಂಕ್ಸ್ ಬಂತು. ಅಪ್ಪ, ಸ್ನ್ಯಾಕ್ಸ್ ಏನು ಅಂತ ನೋಡ್ತೀರಾ? ಸ್ನ್ಯಾಕ್ಸ್ ಅಂತ ಕೊಟ್ಟಿದ್ರು. ಅದು ಕಾಂಪ್ಲಿಮೆಂಟ್ರಿಯಾಗಿ ಇದೇನದು ಬಾದಾಮು ಮತ್ತು ಕ್ಯಾಶವ್ ನಟ್ಸ್ ಕೊಟ್ಟಿದ್ದರು. ಅದ್ರ ಜೊತೆಗೆ ನಾವು ಕೂಲ್ ಡ್ರಿಂಕ್ಸ್, ಕಾಫಿ ತೊಗೊಂಡ್ವಿ. ಹೊಟ್ಟೆ ಹಸಿವಾಗ್ತಿದೆ ಅಂತ. ಅದಕ್ಕೇನು ಕಡಿಮೆನಾ? ಅಪ್ಪಪ್ಪ, 200 400 ಇಲ್ದಾಗ ಏನಿಲ್ಲ ಗುರು. ತೊಗೋಬೇಕನ್ನೋದಾದರೆ ನಾವು ಬಂಡ್ರಲ್ವಾ, ಬಿಡೋದಿಲ್ಲ. ತೊಗೊತೀವಿ. ಹಸು ಕೇಳಬೇಕಲ್ಲ ಯಾರನ್ನೇ ಆಗಲಿ. ಸೊ ತಗೊಂಡ್ವಿ. ನನಗೆ ಕಾಫಿ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಯಾರಿಗೆಲ್ಲ ಕಾಫಿ ತುಂಬ ಇಷ್ಟ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇನ್ನು ಜ್ಯೂಸ್ ಹೇಗಿರುತ್ತೆ? ಅದು ಆಲ್ ಫ್ರೂಟ್ ಮಿಕ್ಸ್ಡ್ ಜ್ಯೂಸ್ ತೊಗೊಂಡಿದ್ದು. ನೋಡೋಣ ಹೆಂಗಿರುತ್ತೆ, ಒಂದ್ಸಲ ಟ್ರೈ ಮಾಡೋಣ ಅಂತ ತೊಗೊಂಡ್ವಿ. ಓಕೆ. ಬಟ್ ಅದಕ್ಕೆ 400 ಕೊಟ್ವಲ್ಲ, ಅಲ್ಲಿ ಸ್ವಲ್ಪ ಬೇಜಾರು ಆಯಿತು. ಆದರೆ ಏನು ಮಾಡೋದು ಗುರು. ನೆಕ್ಸ್ಟ್ ನಾವು ಬಿಟ್ವಿ ಚಂಡೀಗಢ. ಓಕೆನಾ? ನೋಡಿ ನಮ್ಮ ಚಂಡೀಗಢ ಏರ್ಪೋರ್ಟ್ ಹೇಗಿದೆ. ನಮ್ಮ ಇಂಡಿಗೋ ಈ ಥರ ನಿಂತಿದೆ ನೋಡಿ. ಈ ಥರ ಕಾಣಿಸ್ತಿದೆಯಲ್ಲ ಗ್ರೀನಲ್ಲಿ, ಅದರಲ್ಲೇ ನಮ್ಮನ್ನೆಲ್ಲ ಎತ್ತಕೊಂಡು ಹೋಗೋದು. ಅಂದರೆ ನಮ್ಮನ್ನು, ನಮ್ಮ ಲಗೇಜ್ನ. ಈಗ ನಮ್ಮ ಜರ್ನಿ ಕಾರಿಂದ ಸ್ಟಾರ್ಟ್ ಆಯಿತು. ನಮ್ಮ ಜರ್ನಿ ಮೇಕ್ ಮೈ ಟ್ರಿಪ್ಪಲ್ಲಿ ನಾವು ಕಾರ್ ತೊಗೊಂಡಿದ್ದು ಅಂದರೆ ಆ ಥರ ಅಲ್ಲ. ಅದರಲ್ಲಿ ನಮಗೆ ಬುಕ್ ಆಗಿರೋವಂಥ ಕಾರಲ್ಲಿ ಹೋಗ್ತಾಯಿದ್ವಿ. ಮೇಕ್ ಮೈ ಟ್ರಿಪ್. ನಾವು ಫ್ಲೈಟು ಎಲ್ಲದೂ ನಮ್ಮದೇ ಓನು. ಬಟ್ ಎಲ್ಲಿಂದ ಚಂಡೀಗಢದಿಂದ ನಮ್ಮನ್ನು ಪಿಕಪ್ ಮಾಡೋದಕ್ಕೆ ಮೇಕ್ ಮೈ ಟ್ರಿಪ್ ಅವರು ಪ್ಯಾಕೇಜಲ್ಲಿ ನಾವು ಬುಕ್ ಮಾಡಿದ್ವಲ್ಲ, ಅವ್ರು ಬಂದು ಅವ್ರ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಹೆಂಗಿದೆ ಅಲ್ವಾ. ನೋಡಿ ಪಾಪ ಪುಟಾಣಿ ಮನೆಗಳು ಕಾಣ್ತಿದೆ. ಒಂಥರ ಚಿಕ್ಕ ಮಕ್ಕಳು ನಿಂತಂಗಿದೆ ಅಲ್ವಾ. ಇಂಥ ಬೆಟ್ಟದ ತುದಿಲಿ ನಾವೆಲ್ಲರ ಇರ್ತೀವ ಫ್ರೆಂಡ್ಸ್. ಈ ಕಡೆ ಕರ್ನಾಟಕದವ್ರೂ ಯಾರಿಗೆ ಬೇಕು ಗುಡಿಸ್ಲಾಗಿದ್ರೂ ಪರವಾಗಿಲ್ಲ, ಈ ಥರ ಜೀವನ ಬೇಡ ಅಂದ್ಬಿಡ್ತೀವಲ್ವಾ. ಪಾಪ ಫ್ರೆಂಡ್ಸ್ ಅವರೆಲ್ಲ ಹೆಂಗಿರ್ತಾರೆ ಅಂದರೆ, ಅವ್ರ ಲೈಫ್ ನೋಡಿಬಿಟ್ರೆ ಯಪ್ಪ, ನಮ್ಮಂಥವರೆಲ್ಲ ಒಂದಿನ ಕಳೆಯಲ್ಲ ಅಲ್ಲಿ. ಆದರೂ ಒಂಥರ ಚಂದ ಫ್ರೆಂಡ್ಸ್ ಅವ್ರದ್ದು.
ಅವ್ರು ಯಾವುದಕ್ಕೂ ದಿಮಾಕ್ ಅನ್ನೋದೇ ತೋರಿಸಲ್ಲ ಫ್ರೆಂಡ್ಸ್. ಅಲ್ಲಿ ಜನ ಎಷ್ಟು ಸ್ಮೂತಾಗಿ ಮಾತಾಡ್ತಾರೆ ಗೊತ್ತಾ. ನಾವೆಲ್ಲಾದರೆ ಇಲ್ಲಿ ದಾವಣಗೆರೆ ಮಂದಿಗೆ ಗೊತ್ತಲ್ಲ, ಲೈ ಬರಲೈ ಹೋಗಲ್ಲೈ, ಹುಡುಗಿರಾದರೂ ಅಷ್ಟೇ ಹುಡುಗರಾದರೂ ಅಷ್ಟೇ. ಹಾಗೆ ನನ್ನ ಫೇಸ್ ಕಟ್ ಆಗಲೇ ಇತ್ತಲ್ಲ ಮನಾಲಿದ್ದವ್ರು ಕೊಟ್ರಲ್ಲಿ ಅಷ್ಟಾಗಿತ್ತು. ಇನ್ನು ನಾವು ಉಳ್ಕೊಂಡಿರೋಂಥ ಹೋಟೆಲ್, ನನಗೆ ಆಲ್ರೆಡಿ ನಿದ್ದೆ ಬಂದಿತ್ತು ಫ್ರೆಂಡ್ಸ್. ಅದರಲ್ಲೇ ಫೋಟೋಸ್ನ ಸ್ವಲ್ಪ ತೆಕ್ಕೊಂಡ್ವಿ, ಅದರಲ್ಲೇ ಬಿಡ್ತೀವ, ರೀಲ್ಸು ಮಾಡ್ಕೊಂಡ್ವಿ. ಆಲ್ರೆಡಿ ನಿದ್ದೆ ಟೈಮ್ ಆಯಿತು, ಸ್ನ್ಯಾಕ್ಸ್ ತಿನ್ಕೊಂಡ್ವಿ, ಬಂದು ಮಲ್ಕೊಂಡ್ವಿ. ಈಗ ನೆಕ್ಸ್ಟ್ ಈಗ ಮಾರ್ನಿಂಗ್ ಆಗಿದೆ, ನಾವೀಗ ಹೊರಗಡೆ ವ್ಯೂ ತೋರಿಸ್ತಾ ಇದ್ದೀವಿ. ನೋಡಿ ಹೆಂಗಿದೆ ನಮ್ಮ ವ್ಯೂ, ಸೂಪರ್ ಅಲ್ವಾ. ನಮ್ಮ ನೇಚರ್ ಅಂದರೆ ನೇಚರ್ ಕಣ್ರಿ, ವಾವ್. ಇಂಥ ನೇಚರ್ ಪಡೆಯೋಕ್ಕೆ ನಾವು ಎಷ್ಟೆಲ್ಲ ಪುಣ್ಯ ಮಾಡಿವಲ್ವ. ಹುಟ್ಟಿದ್ರೆ ನಮ್ಮ ಭಾರತ ದೇಶದಲ್ಲಿ ಹುಟ್ಟಬೇಕು ಇಲ್ವಾ. ಸೂಪರ್ ಕಣ್ರಿ, ನಾವು ನಮ್ಮ ದೇಶದಲ್ಲಿ ಹುಟ್ಟಿರೋದಕ್ಕೆ ಪುಣ್ಯ ಮಾಡಿದ್ವಿ. ಆದರೂ ಇಂಥ ಸೀನ್ರಿ ಎಷ್ಟು ದುಡ್ಡು ಕೊಟ್ಟರು ಸಾಲದು ಅನ್ನೋ ಥರ. ದುಡ್ಡಿಗೂ ಇವತ್ತು ಬೆಲೆ ಇಲ್ಲ, ಆದರೆ ಈ ಥರ ನೇಚರ್ಗೆ ತುಂಬ ಬೆಲೆ ಇದೆ ಅಲ್ವಾ. ಜನ ದುಡ್ಡು ಕಳ್ಕೊಂಡು ಒದ್ದಾಡ್ಬೋದು, ಆದರೆ ನೇಚರ್ ಕಳ್ಕೊಂಡ್ವಿ ಅಂದರೆ ನಾವೆಲ್ಲ ಏನಾಗ್ಬಿಡ್ತೀವಿ ನೋಡಿ. ನಮ್ಮ ಅಟಲ್ ಟನಲ್ ಕೂಡ ಬಂತು, ನಾವು ಅಲ್ಲಿಂದ ರೆಡಿಯಾಗಿ ಸಿಸು ವ್ಯಾಲಿ ಟ್ಯುನಲಲ್ಲಿ ಹೋಗೋದೊಂಥರ ಮಜಾ ಇರುತ್ತೆ ಫ್ರೆಂಡ್ಸ್. ಆಲ್ರೆಡಿ ಆನ್ ದ ವೇ ಈ ಥರ ಸ್ನೋಸು ಕಾಣ್ತಾ ಇತ್ತು. ಈಗ ನಾವು ಸಿಸು ವ್ಯಾಲಿ ರೀಚ್ ಆಗಿದ್ದೀವಿ. ನೋಡಿ ಹೆಂಗಿದೆ, ಅಂಬರ ಅಂಬರದ ಜೈ ಗುರಂಗುರದಿ ಜೈ ಮಗಳ ಪಯಣ. ವಾವ್, ಸೂಪರ್ ಅಲ್ಲ ಸಾಂಗು. ಈ ಥರ ಇರೋದಕ್ಕೂ ಆ ಸಾಂಗ್ ಹೇಳೋದಕ್ಕೂ ಸೂಪರ್ ಕಣ್ರಿ. ನೋಡಿರಿ ಎಷ್ಟು ಜನ ಇದ್ರು ಗೊತ್ತಾ. ಅಷ್ಟು ಕಾಸ್ಟ್ಲಿ ಆದರೂ ನಮ್ಮ ಜನ ಬಿದ್ದುಬಿಡ್ತಾಯಿದ್ರು ರೀ, ಇರುವೆಗಳ ಥರ ಅಲ್ಲಿ ಅಲ್ಲಿ ಇಲ್ಲಿ ಕಾಣ್ತಾಯಿದ್ರು. ನೋಡಿರಿ, ನನಗೆ ಬೆಟ್ಟ ಹತ್ತಕ್ಕಾಗಲಿಲ್ಲ ಅಂತ ನಾನು ಹಳ್ಕೊಂಡು ಕೂತಿದ್ದೆ. ಇವ್ರುಗಳೆಲ್ಲ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಯೋಚನೆ ಮಾಡ್ತಾಯಿದ್ರು, ಬಟ್ ನಾನು ಬರಲ್ಲ ಅಂತಿದ್ದೆ. ಇವ್ರು ಹತ್ತು ಅಂತಿದ್ರು. ಅದ್ರಾಗೂ ಮಂಜುಗಡ್ಡೆ ತಿಂದೇ ಬಿಡ್ತೀನಿ ಅಂತ ತಿನ್ನೋಕೆ ಟ್ರೈ ಮಾಡಿದೆ. ನೋಡಿರಿ ತಿಂತಾಯಿದ್ದೀನಿ. ಅದರಲ್ಲೂ ನಾವು ಬಿಡ್ತೀವ, ಫೋಟೋ ಕ್ಲಿಕ್ ಮಾಡ್ತಾನೆ ಇರ್ತೀವಿ. ನೋಡಿರಿ, ಫೋಸ್ ಕೊಡೋಕ್ಕೆ ಏನು ಜನ ಅಲ್ವಾ, ಫೋಸ್ ಕೊಡ್ತಾನೆ ಇರ್ತೀವಿ. ನೋಡಿರಿ, ನಮ್ಮ ಪರ್ವತ ನನ್ನ ಕೈಯಲ್ಲಿ ಹಿಡ್ಕೊಂಡಿರೋ ಥರ ನಿಂತಿದ್ದೀನಿ. ನೋಡಿರಿ, ಪಕ್ಕದಲ್ಲಿ ನಮ್ಮ ಆಂಟಿ ಕೂಡ ಇದ್ದಾರೆ. ಅಂದರೆ ನಮ್ಮ ಆಂಟಿ ಎಲ್ಲ ಅವ್ರು ಯಾರೋ ಗೊತ್ತಿಲ್ಲ, ಸುಮ್ಮನೆ ಹೇಳ್ದೆ ಅಷ್ಟೆ. ನನ್ನ ಗಂಡನ ಫೇಸ್ ಕಟ್ ಯಾವಾಗಲೂ ಅನ್ನಂಗಿರುತ್ತೆ ಫ್ರೆಂಡ್ಸ್. ನಗೋದೇ ಇಲ್ಲ ಪುಣ್ಯಾತ್ಮ, ವರ್ಷಕ್ಕೊಂದ್ಸಲ ನಗ್ತಾನೋ ಏನೋ ಗೊತ್ತಿಲ್ಲ. ನಾನು ಹಾರಾಡ್ತಿದ್ದೀನಿ, ನನ್ನ ಗಂಡ ಊದ್ಕೊಂಡಿದ್ದಾನೆ ಯಾವಾಗಲೂ ಹೀಗೆ. ಇದು ವಾಟರ್ಫಾಲ್ ಫ್ರೆಂಡ್ಸ್, ತುಂಬ ಸಾಕಾಗಿದೆ. ಅದರಲ್ಲೂ ನಮ್ಮ ಅಣ್ಣ ಯಾರೋ ಪಕ್ಕದಲ್ಲಿ ಬಂದು ನಾನು ಫೋಸ್ ಕೊಡ್ತಾಯಿದ್ದೆ, ಅವನು ಬಂದು ನಾನು ಫೋಸ್ ಕೊಡ್ತೀನಿ ಅಂತ ನಿಂತ್ಕೊಂಡ. ಬಟ್ ಆದರೆ ಸೈಡಿಗೆ ಹೋದ, ನನ್ನ ಕೈ ಇಟ್ನಲ್ಲ ಸೈಡಿಗೆ ಹೋದ. ಬಟ್ ಇದು ವ್ಯೂ ಸೂಪರಾಗಿದೆ ಫ್ರೆಂಡ್ಸ್. ಇಲ್ಲಿ ಫೋಟೋ ರೀಲ್ಸ್ ಮಾಡೋಕ್ಕೂ ಸಾಕಾಗಿದೆ. ಬಟ್ ರೀಲ್ಸ್ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಫ್ರೆಂಡ್ಸ್, ಎಲ್ಲ ನಮ್ಮಂಥವ್ರು ತುಂಬ ಜನ ಇದ್ದರು. ಹಾಗಾಗಿ ಏನೋ ಒಂದಿಷ್ಟು ಒಂದು 15 ಸೆಕೆಂಡ್ಸ್ ಏನೋ ತಕ್ಕೊಂಡಿದ್ದಾಯಿತು ವೀಡಿಯೋನ. ಅದರಲ್ಲೂ ನಾನು ನೀನು ಅಂತಂದು ಅವರು ಪಾಪ ಫೋಟೋ ಕ್ಲಿಕ್ ಮಾಡೋಕ್ಕೆ ವೀಡಿಯೋ ಮಾಡ್ಕೊಳಕ್ಕೆ ಬರ್ತಿದ್ರು. ಅದರಲ್ಲಿ ನಾವು ಬಂದರು ಬಿಡೋದಿಲ್ಲ. ಈಗ ನೋಡಿ, ಈಗ ಸ್ನೋ ಹಿಡ್ಕೊಂಡು ಆಟ ಆಡ್ತಿದ್ದೀನಿ ಅಲ್ವಾ. ಎಷ್ಟು ಮಜವಾಗಿರುತ್ತೆ ಫ್ರೆಂಡ್ಸ್ ಅದರಲ್ಲಿ ಆಟ ಆಡೋಕ್ಕೆ. ಬಟ್ ಜಾರ್ತಿರುತ್ತೆ ಫ್ರೆಂಡ್ಸ್ ಕಾಲು. ಅಲ್ಲಿ ಯೂಸ್ ಮಾಡೋವಂಥ ಶೂಸೇ ಕೊಟ್ಟಿದ್ದರು. ಫುಲ್ ಪ್ಯಾಕಾಗಿ ಹೋಗ್ಬೇಕು ಫ್ರೆಂಡ್ಸ್. ಇವಾಗೇನೋ ಅಲ್ಲಿ ಜಾಸ್ತಿ ಸ್ನೋ ಇಲ್ಲ, ಬಟ್ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ತುಂಬ ಸ್ನೋ ಇರುತ್ತಂತೆ. ಫುಲ್ ಪ್ಯಾಕಾಗಿ ಹೋಗಿ. ಇದೆಲ್ಲ ಏನು ಕಾಣ್ತಿದೆಯಲ್ಲ ಮೌಂಟೇನ್ಸ್ ಏನೂ ಕಾಣಲ್ಲ ಅವಾಗ. ಇವಾಗ ಮಾತ್ರ ಸ್ವಲ್ಪ ಕಡಿಮೆ ಇದೆ, ಆದರೂ ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೆ. ನೋಡಿ ಮಲ್ಕೊಂಬಿಟ್ಟಿದ್ದೀನಿ, ಜಾರ್ ಬಿದ್ದು ಎದ್ದು ಅಂತ ನೋಡಬಾರ್ದು ಫ್ರೆಂಡ್ಸ್. ಅಷ್ಟು ಬಿದ್ದೆದ್ದು ಹೋದ್ರೂ ಏನೂ ನೋವಾಗಿರಲ್ಲ, ಯಾಕೆಂದರೆ ಅಷ್ಟು ದಪ್ಪ ಇರೋವಂಥ ಬಟ್ಟೆ ಕೊಟ್ಟಿದ್ರು. ಅದ್ರಾಗ ನಾವು ಅರ್ಧ ಇದ್ದರೆ ನಮ್ಮ ಬಟ್ಟೆ ಅರ್ಧ ಇರುತ್ತೆ. ಸೊ ಯಾಕೆ ಅಂದರೆ ಅಷ್ಟು ವೆಯ್ಟ್ ಇರುತ್ತೆ ಫ್ರೆಂಡ್ಸ್, ಅದು ಎತ್ಕೊಂಡು ಓಡಾಡೋದೇ ಕಷ್ಟ ಅನ್ನೋ ಥರ ಇರುತ್ತೆ. ನೋಡಿ ಮಲ್ಕೊಂಬಿಟ್ಟಿದ್ದೀನಿ ನೋಡಲಾರ್ದ. ಕುಳ್ರಿ ಕಂಡು ಬಂದಂಗೆ ನಾನೊಂದು ಸ್ಪೆಕ್ಟ್ ಹಾಕ್ಕೊಂಡಿದ್ದೀನಲ್ವ, ಅದರಲ್ಲೇ ಹಾಡು ಕೂಡ ಮಾಡಿಬಿಟ್ಟಿದ್ದೀನಿ ನೋಡಿ. ನಾನು ಸುಮ್ಮನೆ ಆಡಿದ್ದೆ ಫ್ರೆಂಡ್ಸ್. ಜಾರಬಂಡಿ ಅಂತಾರಲ್ಲ, ಚಿಕ್ಕ ಮಕ್ಕಳು ಆಡೋ ಥರ ಜಾರಬಂಡಿ ಆಡಿದ್ವಿ ಫ್ರೆಂಡ್ಸ್. ಉಲ್ಟಾ ಪಲ್ಟಾ ಬೀಳೋರು ಎಷ್ಟು ಜನನೋ, ಎದ್ದು ಕುತ್ಕೊಳ್ಳೋರು ಎಷ್ಟು ಜನನೋ, ಅದರಲ್ಲೇ ಮಕ್ಕಂಡು ಒದ್ದಾಡೋರು ಎಷ್ಟು ಜನನೋ. ಬಟ್ ಗಲೀಜಾಗಿತ್ತು ಫ್ರೆಂಡ್ಸ್ ಹೇಳ್ಬೇಕಂದ್ರೆ. ಸ್ನೋ ಜಾಸ್ತಿ ಇದ್ದಾಗ ಹೋಗಬೇಕು, ಬಟ್ ಸ್ನೋ ಜಾಸ್ತಿ ಇದ್ದಾಗ ಹೋದರೆ ಅಲ್ಲಿ ಬಿಡೋದಿಲ್ಲಂತೆ ಜಾಸ್ತಿ. ಈ ಟೈಮಲ್ಲೇ ಬೆಟರ್ ಅಂತ ಅವ್ರು ಹೇಳ್ತಿದ್ರು, ಎಷ್ಟು ಮಟ್ಟಿಗೆ ಬೆಟರೋ ಗೊತ್ತಿಲ್ಲ. ಬಟ್ ಅಷ್ಟೊಂದು ಸ್ನೋ ಇರಲಿಲ್ಲ ನಾವು ಹೋದಾಗ. ನನ್ನ ಮನೆಯವ್ರು ಒಂದು ಪಿಕ್ ತೊಗೊಂಡ್ರು. ಈ ಪಕ್ಕದಲ್ಲಿರೋ ಹುಡುಗ ನೋಡಿ ಫ್ರೆಂಡ್ಸ್, ನನಗೆ ಮಂಜುಗಡ್ಡೆ ಹಾಕಿ ಹೊಡಿತಾ ಇತ್ತು. ಅಂದರೆ ಅದಕ್ಕೊಂಥರ ಅವ್ರ ಅಮ್ಮ ಅಂದ್ಕೊಂಡು ಆಡ್ತಿತ್ತು. ಈಗ ಅಲ್ಲಿ ನಮಗೆ ಈ ಥರ ಕಾಸ್ಟ್ಯೂಮ್ಸ್ ಕೊಡ್ತಾರೆ ಫ್ರೆಂಡ್ಸ್. ಅದು ಒಬ್ಬರಿಗೆ 350 ಏನೋ ಇತ್ತು. ನಾನು, ನನ್ನ ಗಂಡ ಮತ್ತು ನನ್ನ ಗಂಡನ ಫ್ರೆಂಡ್ ತಂಗಿ 3 ಜನನೂ ಹಾಕ್ಕೊಂಡ್ವಿ. ಅದ್ರಾಗೆ ಫೋಟೋ ಕೂಡ ಸುರಿಮಳೆನೇ ಕೇಳ್ತೀರಾ ಹಾಕ್ಕೊಂಡಿದ್ದೀವಿ ಅಂತೇಳಿ ಫುಲ್ ಫೋಟೋಸು.
ಇಷ್ಟ ಆಯಿತು ಫ್ರೆಂಡ್ಸ್. ಅದರಲ್ಲೂ ತಗೊಂಡ್ವಿ ಯಾರಾಬೇರಿ ತೊಗೊಂಡ್ಬಿಟ್ವಿ. ನೋಡಿ ಏನು ಫೋಸ್ ಹೊಡ್ದಿನಲ್ವ, ಜಾಸ್ತಿ ಆಯಿತು ಅನಿಸುತ್ತೆ. ಕೆಲವರು ಉಡ್ಕೋತಾರೆ, ಪರವಾಗಿಲ್ಲ ಚೆನ್ನಾಗಿದೆ ಅನ್ನೋರು ಅನ್ಕೋತೀರ. ಬಟ್ ಉಡ್ಕೊಳ್ರಿ, ಚೆನ್ನಾಗಿದೆ ಅನ್ನೋರು ಅನ್ರಿ, ನನಗೆ ಏನು ಬೇಜಾರಿಲ್ಲ. ಸ್ವಲ್ಪ ಜಾಸ್ತಿ ಆಡಿದ್ದೀನಿ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ಓಕೆನಾ. ಕಮೆಂಟ್ ಮಾಡ್ತಿದ್ದೀನಿ ಅಲ್ವಾ, ತುಂಬ ಜಾಸ್ತಿ ಓವರಾಗಿ ಮಾತಾಡ್ತಿದ್ದೀನಿ ಅಂತಲೂ ಅಂದ್ಕೋಬೇಡಿ. ಇದೆಲ್ಲ ಒಂಥರ ಹ್ಯಾಂಕರಿಂಗ್ ಅಂತಾರಲ್ಲ, ಆ ಥರ ಮಾಡಿದೆ ಅಷ್ಟೇ. ನೋಡಿ ಈ ನಮ್ಮ ಸ್ನೋ ಒಳಗೆ ಗೇಮ್ ಇರುತ್ತಲ್ಲ, ಯಪ್ಪಪ್ಪ ಜಾರ್ ಬಿದ್ದು ಹೋದ್ವಿ ಅಂದರೆ ಸೀದಾ ಕೆಳಗಡೆ ಪ್ರಪಾತಕ್ಕೆ ಹೋಗ್ಬಿಡ್ತೀವಿ. ನೆಕ್ಸ್ಟ್ ಬಂದ್ವಿ ಫ್ರೆಂಡ್ಸ್, ಅದೆಲ್ಲ ಮುಗಿಸ್ಕೊಂಡು ಯಾಕೆ ಹತ್ರ ಬಂದ್ವಿ. ಅದೇ ರೋಡಲ್ಲೇ ಸಿಗುತ್ತೆ ಯಾಕೆ ರೈಡಿಂಗು. ಅಲ್ಲಿ ನಮ್ಮ ಗೈಡ್ ಇದ್ರಲ್ಲ, ಆ ಗೈಡ್ ಬಿಡಲೇ ಇಲ್ಲ ಫ್ರೆಂಡ್ಸ್, ನೀವು ಹತ್ತಲೇಬೇಕು ಅಂದರು. ಯಾಕೆ ರೈಡಿಂಗ್ ಮಾಡಿದ್ವಿ. ಅದಾದಮೇಲೆ ಬರ್ತಾ ರೋಡಲ್ಲಿ ಈ ಥರ ಎಲ್ಲ ಫೋಟೋಸ್ ಕ್ಲಿಕ್ ಮಾಡಿದ್ವಲ್ಲ, ಅದನ್ನೆಲ್ಲ ಶೇರ್ ಮಾಡಿದ್ವಿ ನಿಮ್ಮ ಹತ್ರ. ನೋಡಿ ತಿನ್ನೋದಕ್ಕೆ ಹೋಗಿದ್ದೀನಿ ಯಾಕೆಂದರೆ ಸ್ನೋನ ಹೊಟ್ಟೆ ಹಸ್ಬಿಟ್ಟಿತ್ತಲ್ಲ, ಅಲ್ಲಿ ಊಟನೇ ಸಿಗಲ್ಲ, ಬರೀ ಆಲೂ ಪರೋಟ